ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಡೈಲಿ ವೀಡಿಯೋ ಮಾಡೋಕ್ಕಾಗಲ್ಲ ಗೈಸ್, ಬಿಕಾಸ್ ವರ್ಕ್ ಇರುತ್ತೆ. ಸೊ ವೀಕೆಂಡ್ಸ್ ಅಷ್ಟೇ ವೀಡಿಯೋ ಮಾಡ್ಬೋದು. ಸೊ ಈಗ ಸ್ಯಾಟರ್ಡೇ, ಸೊ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ದು ಹೇಗಿತ್ತು ಇಷ್ಟು ಒಂದು ವಾರ? ಹೌ ವಾಸ್ ಯುವರ್ ಡೇ? ಮತ್ತು ಏನು ಮಾಡಿದ್ದೀರಾ? ಮತ್ತು ಇವಾಗಲೇ ನ್ಯೂಸ್ ಬಂದಿದೆ, ಅದೇ ಧರ್ಮೇಂದ್ರ ಪ್ರಧಾನ್ಜಿ ಎಜುಕೇಷನ್ ಮಿನಿಸ್ಟರ್ ರಿಸೈನ್ ಮಾಡಿದಾರಂತೆ ಕಾಂಗ್ರೆಸ್ ಜನತಾ ಪಾರ್ಟಿಯವರ ಪ್ರೊಟೆಸ್ಟ್ಗೋಸ್ಕರ. ಸೊ ಇವಾಗ ಅವರು ರಿಸೈನ್ ಮಾಡಿರೋದು ಎಷ್ಟು ಜನಕ್ಕೆ ಸರಿ ಅನಿಸುತ್ತೆ ಕಮೆಂಟ್ ಮಾಡಿ, ಎಷ್ಟು ಜನಕ್ಕೆ ಸರಿ ಅನಿಸಲ್ಲ ಕಮೆಂಟ್ ಮಾಡಿ. ನನಗಂದ್ರೂ ಸರಿ ಅನಿಸ್ತಾ ಇಲ್ಲ. ಬಿಕಾಸ್ ಅದು ಈ ಥರ ಎಲ್ಲರೂ ಈ ಥರ ಪ್ರೊಟೆಸ್ಟ್ ಮಾಡಿ ನಾಳೆ ಅವರು ನರೇಂದ್ರ ಮೋದಿನೂ ರಿಸೈನ್ ಮಾಡಬಹುದು, ಇಲ್ಲ ಅವ್ರ ಮನಸ್ಸಿಗೆ ಬಂದಿರೋದು ಮಾಡ್ಬೋದು. ಒಂದು 200-300 ಮೆಂಬರ್ಸ್ ಸೇರಿಬಿಟ್ಟು ನನಗೆ ಅವ್ರದ್ದು ರೆಸಿಗ್ನೇಷನ್ ಬೇಕು, ಇವ್ರ ರೆಸಿಗ್ನೇಷನ್ ಬೇಕು, ಅವರು ಮನಸ್ಸಿಗೆ ಬಂದಿರೋ ಥರ ರೆಸಿಗ್ನೇಷನ್ ಕೇಳ್ಬೋದು ಯಾರ್ದು. ಸೊ ಅಟ್ ದ ಎಂಡ್ ಡೆಮೋಕ್ರಸಿಯಲ್ಲಿ ಈ ಥರ ಪವರ್ ಸಿಕ್ಕಿದೆ ಜನಗಳಿಗೆ ಅಂದರೆ ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಕಂಟ್ರಿ ನಡೆಯಲ್ಲ, ಸ್ಮೂತ್ ರನ್ ಆಗೋಲ್ಲ ಕಂಟ್ರಿ. ಸೊ ಕಂಟ್ರಿ ಸ್ಮೂತ್ ರನ್ ಆಗಬೇಕು ಅಂದರೆ ಕರೆಕ್ಟ್ ಪ್ರೊಸೀಜರ್ ಥರ ಇರಬೇಕೆಲ್ಲ. ಇವಾಗ ನೀಟ್ ಎಕ್ಸಾಮು ಲೀಕ್ ಆಗಿದೆ ಪೇಪರ್ ಅಂದರೆ ಅದರಲ್ಲಿ ಎಜುಕೇಷನ್ ಮಿನಿಸ್ಟರ್ ಏನು ತಪ್ಪಿದೆ? ಆ ಮಾಡಿರೋ ತಪ್ಪಲ್ವಾ? ಕೆಳಗಡೆ ಇರೋ ಅಥಾರಿಟೀಸು ಯಾರು ಲೀಕ್ ಮಾಡಿದ್ದಾರೆ? ಇದು ಇಷ್ಟು ಟ್ರಿಲಿಯನ್ ಬಿಲಿಯನ್ ಪಾಪ್ಯುಲೇಷನ್ ಇರೋಂಥ ಕಂಟ್ರಿ ಇದೆ ಇಂಡಿಯಾ. ಈ ಕಂಟ್ರಿಯಲ್ಲಿ ಎಷ್ಟೋ ಏನೇನೋ ಮಾಡ್ತಾರೆ ಗೊತ್ತಾಗಲ್ಲ. ಸೊ ಎಲ್ಲೋ ಇಷ್ಟು ಬಿಲಿಯನ್ ಟ್ರಿಲಿಯನ್ ಪಾಪ್ಯುಲೇಷನ್ ಇರೋಂಥ ಕಂಟ್ರಿಯಲ್ಲಿ ಯಾರೋ ಒಬ್ಬನು ಪೇಪರ್ ಲೀಕ್ ಮಾಡಿದ್ರೆ ಅದು ಹೋಗ್ಬಿಟ್ಟು ಎಜುಕೇಷನ್ ಮಿನಿಸ್ಟ್ರಿ ಮಾಡಿದಾನಂತ ಅವನೇ ರಿಸೈನ್ ಮಾಡಬೇಕು ಅಂತ ಅಂದರೆ ದಿಸ್ ಈಸ್ ನಾಟ್ ಅ ಫೇರ್. ಇದು ಕರೆಕ್ಟ್ ಇಲ್ಲ ಆ್ಯಕ್ಚುಲಿ. ಸೊ ನನಗಂತೂ ಈ ಥರ ಅನಿಸ್ತಾ ಇದೆ. ಐ ಡೋಂಟ್ ನೋ, ಇಟ್ ಡಿಪೆಂಡ್ಸ್ ಪರ್ಸನ್ ಟು ಪರ್ಸನ್. ನಾನು ಈಗ ಹೇಳ್ತೀನಂತೆ ನಾನು BJP ಸಪೋರ್ಟರು ಇಲ್ಲ ಅಂತ, ಹಂಗೇನಿಲ್ಲ. ಐ ಆಮ್ ನ್ಯೂಟ್ರಲ್. ಸೊ ನಾನು ಯಾರಿಗೂ ಸಪೋರ್ಟು ಮಾಡಲ್ಲ, ಏನಿಲ್ಲ. ಬಟ್ ನನಗಿದು ಹೇಳ್ಬೇಕು ಅನ್ನಿಸ್ತು ಈ ಥರ. ಸೊ ಅದಕ್ಕೆ ಹೇಳ್ತಾಯಿದ್ದೀನಿ. ಸೊ ಇವತ್ತು ನಮ್ಮ ರೂಮ್ಗೆ ರಿಲೇಟಿವ್ಸ್ ಬಂದಿದ್ದಾರೆ. ನಮ್ಮದು ರೂಮೇಟ್ ಇದ್ದಾರಲ್ಲ ಚಲನ್ ಅಂತ, ಅವ್ರದ್ದು ಅವ್ರ ಅಕ್ಕ ಮತ್ತು ಅವ್ರ ಬಾವುಜಿ ಬಂದಿದ್ದಾರೆ. ಸೊ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಗೈಸ್, ನೋಡಬೇಕು. ಹೀಗೆ ನಮ್ಮದು ಆಯಿತು. ಇವತ್ತು ನಾಳೆ ವೀಕೆಂಡ್ ಇರುತ್ತೆ, ವೀಕ್ ಆಫ್ ಇರುತ್ತೆ. ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಎಲ್ರಿಗೂ ತುಂಬ ಜನಕ್ಕೆ ತುಂಬ ಪ್ರಾಬ್ಲಮ್ಸ್ ಇದೆ, ಗೊತ್ತಾಗಲ್ಲ ಏನು ಪ್ರಾಬ್ಲಮ್ಸ್ ಇದೆ ಅಂತ. ಸೊ ಅದೇ ಥರ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಎಲ್ಲರ ಲೈಫಲ್ಲಿ. ಸೊ ಮೂವ್ ಆನ್ ಆಗ್ತಾ ಇರಬೇಕು, ಪ್ರಾಬ್ಲಮ್ಸ್ಗೆ ಜಾಸ್ತಿ ಟೆನ್ಷನ್ ತೊಗೋಬಾರ್ದು. ಮತ್ತು ಎಲ್ಲ ಗೈಸ್ ನೋಡಿ, ಇವಾಗ ಬ್ರಷ್ ಮಾಡ್ತಾಯಿದ್ದೀನಿ, ಫ್ರೆಶಪ್ ಆಗಿ ಬ್ರಷ್ ಮಾಡ್ತಾಯಿದ್ದೀನಿ. ಸೊ ಫ್ರೆಶಪ್ ಆಗಿಬಿಟ್ಟು ಏನಾದರೂ ತಿಂಡಿ ಮಾಡ್ಕೋಬೇಕು. ಅವರೆಲ್ಲ ಹೊರಗಡೆ ಹೋಗಿದ್ದಾರೆ, ಅವ್ರು ಬರ್ತಾರೆ. ಸೊ ಬಂದಮೇಲೆ ಅಷ್ಟೇ ಊಟ ಮಾಡಿ ಮತ್ತೆ ಮಲಗೋದು. ಇದು ದಿನಚರಿ ನಮ್ಮದು. ಇದಕ್ಕೆ ಬಿಟ್ಟು ಮತ್ತೇನು ಬೇರೆ ಇಲ್ಲ. ಹೇಳಿ ಗೈಸ್, ನಿಮ್ಗೆ ಹೇಗೆ ಅನಿಸ್ತು ರಿಸೈನ್ ಮಾಡಿದಾರಲ್ಲ ಎಜುಕೇಷನ್ ಮಿನಿಸ್ಟರು? ನಿಮ್ಗೆ ಹೇಗೆ ಅನಿಸ್ತು ಕಮೆಂಟಲ್ಲಿ ತಿಳಿಸಿ, ನೋಡೋಣ ನಿಮ್ಮದು ಅಭಿಪ್ರಾಯ ಏನಿದೆ ಅಂತ. ಸರಿ ಗೈಸ್, ಓಕೆ, ಸಿಗೋಣ ಮತ್ತೆ ಆಮೇಲೆ. ಟಾಟಾ, ಬಾಯ್.